ಟೌನ್ಶಿಪ್ ಸಂಬಂಧಪಟ್ಟಂಗೆ ನಾಟಕ ಅಂತ ಮಾತಾಡಿದ್ದಾರೆ. ಇದು ಬಿಡದಿ ಟೌನ್ಶಿಪ್ ಬಗ್ಗೆ ನಾಟಕದ ವಿಚಾರ ಅವ್ರು ಮಾತಾಡ್ತಾ ಇಲ್ಲ. ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ಏನು ಜೂನ್ 27ನೇ ತಾರೀಕು ಚಿಕ್ಕಬಳ್ಳಾಪುರ ನಗರದಲ್ಲಿ ನಾಡಪ್ರಭು ಕೆಂಪೇಗೌಡರು ಜಯಂತಿ ಆಗಿದ್ದ ದಿವಸ ಆವತ್ತು ಕುಮಾರಣ್ಣವ್ರ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಸಭೆ ಮುಗಿಸಿ ಈಚೆ ಬಂದ ಮೇಲೆ ಕಾರ್ ಮೇಲೆ ನಿಂತ್ಕೊಂಡು ಒಂದು ದೊಡ್ಡ ನಾಟಕ ಮಾಡಿದರು. ಅವ್ರು ಮಾಡಿದ ನಾಟಕ ಏನಂದರೆ, ನಾವು OBC, ನಾವು ಹಿಂದುಳಿದಿರ್ದವರು, ಇವತ್ತು ಒಕ್ಕಲಿಗರ ಸಮುದಾಯ ನಮ್ಮನ್ನು ಸಹಿಸ್ತಾ ಇಲ್ಲ ಅಂಥೇಳಿ ನಿರಂತರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಮಾತಾಡ್ಕೊಂಡು ಬರ್ತಾಯಿದ್ದಾರೆ. ಅವ್ರು ಮಾತಾಡಿದ ಕಾರಣ ಏನಂದರೆ, ಈಗ ಬಲಜಿಗ ಸಮುದಾಯದಲ್ಲಿ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಒಬ್ಬರೇ ಶಾಸಕರು ನನ್ನ ಮಂತ್ರಿ ಮಾಡಲಿ ಅಂತೇಳಿ ಅವ್ರು ಮಾತಾಡಿದರು. ಆದರೆ ಕಾಂಗ್ರೆಸ್ ಪಕ್ಷದವರು ಅದನ್ನ ಕಡೆಗಣಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, KPCC ಅಧ್ಯಕ್ಷರಾದಂಥ ನಮ್ಮ ಹರಿಪ್ರಸಾದ್ ಅವರು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬಂದು ಅವ್ರ ಸ್ನೇಹಿತರು JH ನಾಗರಾಜ್ ಅವರು ಸಂಬಂಧಿ ಅವ್ರ ಮನೆಗೆ ಬಂದು ಆದಮೇಲೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರದೀಪ್ ಈಶ್ವರ್ ಅವರಿಗೆ 2028ಕ್ಕೆ B ಫಾರಮ್ ಸಿಕ್ಕಲ್ಲ ಅನ್ನೋದು ಕನ್ಫರ್ಮ್ ಆಗಿ B ಫಾರಮ್ ತಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಕುಮಾರಣ್ಣವ್ರ ಬಗ್ಗೆ, ಭಾರತೀಯ ಜನತಾ ಪಕ್ಷದ ನಾಯಕರ ಬಗ್ಗೆ ನಿರಂತರವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಮಾನ್ಯ ಪ್ರದೀಪ್ ಈಶ್ವರ್ ಅವರೇ, ನೀವು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರು ಯಾವ ರೀತಿ ಆದೆ ಅನ್ನೋದನ್ನ ಸ್ವಲ್ಪ ನೀವು ಹಿಂದಿಂದ ನೀವು ಯೋಚನೆ ಮಾಡಬೇಕು. ಇವತ್ತು ನೀವು ಅಲ್ಲಿ ಗೆಲ್ಲಬೇಕಾದ್ರೆ ನಿಮಗೆ ಕಾಂಗ್ರೆಸ್ ಪಕ್ಷದವರೇ ಓಟ್ ಹಾಕಿಲ್ಲ. ಏನು ಅಲ್ಲಿ ಹಿಂದೆ ಇದ್ದಂಥ ರಾಜಕಾರಣಿ ವಿರುದ್ಧವಾಗಿ JDS ಪಕ್ಷವರು ಸಹ ಸುಮಾರು 20-25 ಸಾವಿರ ಓಟು JDS ಪಕ್ಷದ ನಾಯಕರುಗಳು ನಿಮ್ಗೆ ಓಟ್ ಹಾಕಿದ್ದಾರೆ. ನೀನು ಒಬ್ಬ ಜನಪ್ರತಿನಿಧಿಯಾಗಿ ಇವತ್ತು ಜನಪ್ರತಿನಿಧಿಗಳು ಸಂವಿಧಾನದ ಅಡಿಯಲ್ಲಿ ನಾವು ಆಡಳಿತವನ್ನು ಮಾಡಬೇಕು, ಸಂವಿಧಾನ ಅಡಿಯಲ್ಲಿ ನಾವು ಮಾತಾಡಬೇಕು. 78,000 ಜನ ನಿಮ್ಮ ಮತ ಹಾಕಿ ಇವತ್ತು ವಿಧಾನಸೌಧಕ್ಕೆ ಕಳಿಸಿದಾರಲ್ಲ, ನೀವು ಮಾತಾಡಬೇಕಾದ್ರೆ ನಿಮ್ಮ ಮತ ಹಾಕ್ಸಿರೋರಾಗ್ಬೋದು, ನಿಮ್ಮ ಮತ ಹಾಕಿರೋರಾಗ್ಬೋದು, ಅವರು ಮನಸ್ಸಿಗೆ ನೋವಾಗದ ರೀತಿಯಲ್ಲಿ ತಾವು ಮಾತಾಡೋಂಥದ್ದು ಕಲಿಬೇಕು. ಇವತ್ತು ನಾನು ಹಿಂದೆ ಪ್ರೆಸ್ ಮೀಟಲ್ಲೇ ಹೇಳಿದ್ದೀನಿ, ನೀನೇನಾದರೂ 2028ಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಿಂದ MLA ಆದರೆ ನಾನು ನೀನಿರೋ ತನಕ ನಿನ್ನ ಮನೆ ಬಾಗಿಲು ಕಾಯ್ತೀನಿ ಅಂತ ನಾನು ಅವ್ರು ಸವಾಲು ಹಾಕಿದ್ದೀನಿ. ಇಲ್ಲ ನೀನು ಸೋತ್ರೆ ನಮ್ಮ ಕುಮಾರಣ್ಣವ್ರ ಮನೆ ಬಾಗಿಲಲ್ಲಿ ನೀನು ಕಾವಲುಗಾರನಾಗಿ ಬಾಗಿಲು ಕಾಯಬೇಕು ಅಂತ ನಿಮ್ಗೆ ಸವಾಲು ಹಾಕಿದ್ದೀನಿ. ನಿಮಗೇನಾದರೂ ತಾಕತ್ತಿದ್ದರೆ ವಿಧಾನಸೌಧ ಮುಂದೆ ಇವತ್ತು ನಮ್ಮ ಕೆಂಗಲ್ ಹನುಮಂತಣ್ಣವ್ರು ಕಟ್ಟಿರ್ತಕ್ಕಂಥ ವಿಧಾನಸೌಧ ಮುಂದೆ ನೀವು ಈ ಸವಾಲನ್ನು ಸ್ವೀಕಾರ ಮಾಡ್ಬೇಕಂತೇಳಿ ಈ ಮಾಧ್ಯಮಗಳ ಮುಖೇನ ತಮಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ನಾನು ಇದುವರೆಗೂ ಯಾವ ರಾಜಕಾರಣಿ ಬಗ್ಗೆ ನಾನು ಮಾತಾಡೋಂಥ ವ್ಯಕ್ತಿ ಅಲ್ಲ. ದೇವೇಗೌಡರ ಕುಟುಂಬದ ಬಗ್ಗೆ ಯಾರಾದರೂ ಮಾತಾಡಿದರೆ